ಪಾಠ 5 ಅಜ್ಜಿಯ ತೋಟದಲ್ಲಿ ಒಂದು ದಿನ. ಪ್ರಶ್ನೋತ್ತರಗಳು. ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಮಕ್ಕಳು ಎಲ್ಲಿಗೆ ಹೊರಸಂಚಾರ ಹೊರಟರು? ಉತ್ತರ: ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರಸಂಚಾರ ಹೊರಟರು. ಉತ್ತರ ಮತ್ತೊಮ್ಮೆ: ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರಸಂಚಾರ ಹೊರಟರು. ಪ್ರಶ್ನೆ 2. ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ? ಉತ್ತರ: ಸಾಮಾನ್ಯವಾಗಿ ಹೊಲವನ್ನು ಎತ್ತು, ನೇಗಿಲು, ನೊಗ, ಕೋಣಗಳಿಂದ ಉಳುತ್ತಾರೆ. ಪ್ರಶ್ನೆ 3. ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ? ಉತ್ತರ: ಎರೆಗೊಬ್ಬರವನ್ನು ಎರೆಹುಳದ ಸಹಾಯದಿಂದ ತಯಾರಿಸುತ್ತಾರೆ. ಪ್ರಶ್ನೆ 4. ಅಜ್ಜಿ ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ಉತ್ತರ: ಅಜ್ಜಿ ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು. ಪ್ರಶ್ನೆ 5. ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು? ಉತ್ತರ: ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು? ಉತ್ತರ: ಅಜ್ಜಿಯ ತೋಟದಲ್ಲಿ ಅಡಿಕೆ, ಕಾಳುಮೆಣಸು, ತೆಂಗು, ಕಾಫಿ, ಏಲಕ್ಕಿ ಗಿಡಗಳಿದ್ದವು. ಪ್ರಶ್ನೆ 2. ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು? ಉತ್ತರ: ಹಿಂದೆ ನೇಗಿಲು, ನೊಗ, ಎತ್ತು, ಕೋಣ ಬಳಸಿ ಹೊಲವನ್ನು ಉಳುತ್ತಿದ್ದರು. ಈಗಂತೂ ಉಳುವ ಯಂತ್ರಗಳನ್ನು ಬಳಸಿ ಗದ್ದೆಗಳನ್ನು ಉಳುಮೆ ಮಾಡುತ್ತಾರೆ ಎಂದು ಗುರುಗಳು ಉಳುಮೆಯ ಬಗ್ಗೆ ವಿವರಣೆ ನೀಡಿದರು. ಪ್ರಶ್ನೆ 3. ಇಂಗುಗುಂಡಿಯ ಪ್ರಯೋಜನಗಳೇನು? ಉತ್ತರ: ಇಂಗುಗುಂಡಿಗಳ ಮೂಲಕ ಮಳೆಯ ನೀರನ್ನು ಇಂಗಿಸಿದರೆ ಭೂಮಿಯಲ್ಲಿ ಅಂತರ್ಜಲ ಹೆಚ್ಚುತ್ತದೆ ಹಾಗೂ ಬಾವಿಯಲ್ಲಿ ನೀರು ಎಂದಿಗೂ ಕಡಿಮೆ ಆಗುವುದಿಲ್ಲ. ಇವು ಇಂಗುಗುಂಡಿಗಳ ಪ್ರಯೋಜನಗಳಾಗಿವೆ. ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿ. 1. ಕಿಶೋರನ ಅಜ್ಜಿಯ ಮನೆ ಡ್ಯಾಸ್ ತಪ್ಪಲಿನಲ್ಲಿದೆ. ಉತ್ತರ: ಬೆಟ್ಟದ. 2. ಮನೆಯ ಹಿಂದಿನ ಗುಡ್ಡದಲ್ಲಿ ಡ್ಯಾಸ್ ತೋಟಗಳಿವೆ. ಉತ್ತರ: ಗೇರು. 3. ಮಳೆಯ ನೀರನ್ನು ಡ್ಯಾಸ್ ಮೂಲಕ ಇಂಗಿಸುತ್ತೇವೆ. ಉತ್ತರ: ಇಂಗುಗುಂಡಿಯ. 4. ಅಜ್ಜಿಯು ಎಲ್ಲರಿಗೂ ಡ್ಯಾಸ್ ಹಂಚಿದರು. ಉತ್ತರ: ಗೋಡಂಬಿ. ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. ಎರೆಹುಳು ರೈತನ ಮಿತ್ರ. ಕೋಕೋ ಚಾಕಲೇಟ್. ತೆನೆ ಭತ್ತ. ಮಳೆ ಕೊಯ್ಲು ಅಂತರ್ಜಲ. ಹಟ್ಟಿ ಗೊಬ್ಬರ ಸಾವಯವ ಗೊಬ್ಬರ. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸು. 1. ಕಿರುಚು. ರಸ್ತೆಯಲ್ಲಿ ಹಾವನ್ನು ನೋಡಿ ನಾನು ಜೋರಾಗಿ ಕಿರುಚಿದೆ. 2. ಹೊರಸಂಚಾರ. ನನಗೆ ನಮ್ಮ ತಂದೆ ತಾಯಿಯ ಜೊತೆ ಹೊರಸಂಚಾರ ಹೋಗಲು ತುಂಬ ಇಷ್ಟ. 3. ಆರೈಕೆ. ತಾಯಿ ತನ್ನ ಮಗುವನ್ನು ತುಂಬ ಆರೈಕೆಯಿಂದ ನೋಡಿಕೊಳ್ಳುತ್ತಾರೆ. 4. ಹುಲುಸಾಗಿ. ಸಾವಯವ ಗೊಬ್ಬರ ಹಾಕಿ ರೈತರು ತಮ್ಮ ಬೆಳೆಯನ್ನು ಹುಲುಸಾಗಿ ಬೆಳೆಯುತ್ತಾರೆ. ಗುಂಪಿಗೆ ಸೇರದ ಪದ ಆರಿಸಿ ಬರೆ. 1. ತೆಂಗು, ಅಡಿಕೆ, ಬಾಳೆ, ಭತ್ತ. ಗುಂಪಿಗೆ ಸೇರದ ಪದ ಭತ್ತ. 2. ಮೊಲ, ಹಂದಿ, ಮುಂಗುಸಿ, ಚಿಟ್ಟೆ. ಗುಂಪಿಗೆ ಸೇರದ ಪದ ಚಿಟ್ಟೆ. 3. ಸೀಬೆಕಾಯಿ, ಸಪೋಟೊ, ಅನಾನಸ್, ಕೋಕೋ. ಗುಂಪಿಗೆ ಸೇರದ ಪದ ಕೋಕೋ. ಕೆಳಗಿನವುಗಳನ್ನು ಕೂಡಿಸಿ ಬರೆ. ಅಷ್ಟು ಪ್ಲಸ್ ಒತ್ತಿಗೆ ಅಷ್ಟೊತ್ತಿಗೆ. ಇಲ್ಲಿ ಪ್ಲಸ್ ಒಂದು ಇಲ್ಲೊಂದು. ಏರಳ ಪ್ಲಸ್ ಆಗಿ ಏರಳವಾಗಿ. ಅದ ಪ್ಲಸ್ ಆಗಿತ್ತು ಹದವಾಗಿತ್ತು. ಬಳಕೆ ಚಟುವಟಿಕೆ. ಕೆಳಗಿನ ಮನೆಗಳಿಂದ ಅಕ್ಷರಗಳನ್ನು ಆರಿಸಿ ನೀರಿನ ಮೂಲಗಳನ್ನು ಕಂಡುಹಿಡಿದು ಬರೆಯಿರಿ. ಗುರುತಿಸಲಾಗಿದೆ. ಕೊಳ, ಕೊಳವೆ ಬಾವಿ. ತೊರೆ, ಕೆರೆ, ಹೊಳೆ, ನದಿ, ಸಾಗರ. ಸಮುದ್ರ, ಸರೋವರ, ಹಳ್ಳ, ಕಡಲು, ಮಳೆ. ಆರಿಸಿ ಬರೆಯಲಾಗಿದೆ. ಕೊಳ, ಕೊಳವೆ ಬಾವಿ. ತೊರೆ, ಕೆರೆ, ಸಮುದ್ರ, ಸರೋವರ, ಹೊಳೆ, ಸಾಗರ, ಮಳೆ, ಕಡಲು, ನದಿ, ಹಳ್ಳ. ನಿಮ್ಮ ಶಾಲಾ ಕೈತೋಟದಲ್ಲಿ ಏನೇನು ಬೆಳೆಯಬೇಕು, ಹೇಗೆ ಬೆಳೆಸಬೇಕು ಎಂದು ತರಗತಿಯಲ್ಲಿ ಚರ್ಚಿಸಿ ನಿಮ್ಮ ತೀರ್ಮಾನವನ್ನು ಕೆಳಗೆ ಬರೆಯಿರಿ. ನಮ್ಮ ಶಾಲಾ ಕೈತೋಟದಲ್ಲಿ ಹೂವಿನ ಗಿಡಗಳನ್ನು ಹಾಗೂ ಹಸಿರು ಹುಲ್ಲನ್ನು ಬೆಳೆಯಬೇಕು. ಹೂವಿನ ಗಿಡಗಳನ್ನು ಚೌಕಾಕಾರದಲ್ಲಿ ಸುತ್ತಲೂ ಬೆಳೆಸಬೇಕು.
ಮಧ್ಯದಲ್ಲಿ ಹಸಿರು ಹುಲ್ಲನ್ನು ಬೆಳೆಸಬೇಕು. ಹೂವಿನ ಗಿಡಗಳಿಗೆ ನಿತ್ಯವೂ ನೀರು ಹಾಯಿಸಬೇಕು. ಹಸಿರು ಹುಲ್ಲಿನಲ್ಲಿ ಇತರೆ ಕಸ ಬೆಳೆಯದಂತೆ ನೋಡಿಕೊಳ್ಳಬೇಕು. ನಿಮ್ಮ ಶಾಲೆಯಲ್ಲಿ ರೈತನೊಬ್ಬನನ್ನು ಸನ್ಮಾನಿಸುವ ಸಮಾರಂಭದ ಮುಖ್ಯ ಅತಿಥಿಯಾಗಿ ನೀನು ಮಾಡುವ ಭಾಷಣವನ್ನು ಇಲ್ಲಿ ಬರೆ. ನಂತರ ತರಗತಿಯಲ್ಲಿ ಶಿಕ್ಷಕರೆದುರು ಭಾಷಣ ಮಾಡು. ವೇದಿಕೆ ಮೇಲೆ ಆಸೀನರಾದ ಅಧ್ಯಕ್ಷರೇ, ಗುರು ಹಿರಿಯರೇ, ಪಾಲಕರೇ ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ, ರೈತನು ನಮ್ಮ ದೇಶದ ಬೆನ್ನೆಲುಬು. ಆತನಿಂದಲೇ ನಮ್ಮ ನಿತ್ಯದ ದಿನಚರಿ ಪ್ರಾರಂಭವಾಗುತ್ತದೆ. ರೈತನು ಕಷ್ಟಪಟ್ಟು ಹೊಲಗಳಲ್ಲಿ ಬೆಳೆದ ಪೈರುಗಳಾಗಲಿ, ಕಾಳುಗಳಾಗಲಿ, ಹಣ್ಣು ಹಂಪಲುಗಳಾಗಲಿ, ಅವುಗಳು ಮಾರುಕಟ್ಟೆಗೆ ಬಂದ ನಂತರವೇ ನಾವು ಅವುಗಳನ್ನು ಖರೀದಿಸಿ ನಮ್ಮ ಜೀವನೋಪಾಯವನ್ನು ಸಾಗಿಸುತ್ತಿದ್ದೇವೆ. ರೈತನು ನಮ್ಮ ದೇಶಕ್ಕೆ ಅತ್ಯಮೂಲ್ಯ ಕೊಡುಗೆ ಆಗಿದ್ದಾನೆ. ಇವತ್ತು ಅಂತಹ ಒಬ್ಬ ರೈತನನ್ನು ನಮ್ಮ ಈ ಶಾಲೆಯಲ್ಲಿ ಸನ್ಮಾನಿಸುತ್ತಿರುವುದು ನಿಜಕ್ಕೂ ತುಂಬ ಹೆಮ್ಮೆಯ ಸಂಗತಿ. ನಾನು ಕೂಡ ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದು ನನ್ನ ಭಾಗ್ಯವೇ. ಈ ಶಾಲೆಯಲ್ಲಿ ಇಂದಿನ ಸಮಾರಂಭದಲ್ಲಿ ರೈತನ ಕುರಿತು 2 ಮಾತನಾಡಲು ಅವಕಾಶ ನೀಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಗೆಳೆಯರೊಂದಿಗೆ ಚರ್ಚಿಸಿ ಉತ್ತರಿಸು. ಪ್ರಶ್ನೆ 1. ನಿನ್ನ ಶಾಲೆಗೆ ಜಮೀನು ಕೊಟ್ಟರೆ ನೀನೇನು ಮಾಡುವಿ? ಉತ್ತರ: ನನ್ನ ಶಾಲೆಗೆ ಜಮೀನನ್ನು ಕೊಟ್ಟರೆ ಮೊದಲು ನಾನು ಆ ಜಮೀನಿನಲ್ಲಿ 4 ಬದಿಯಲ್ಲಿ ಅಂದರೆ ಪಕ್ಕದಲ್ಲಿ ಎತ್ತರವಾಗಿ ಬೆಳೆಯುವ ಗಿಡಗಳನ್ನು ನೆಡುವೆನು. ಆ ಜಮೀನಿನಲ್ಲಿ ಗಿಡಗಳಿಗೆ ನೀರುಣಿಸಲು ಕೊಳವೆ ಬಾವಿಯನ್ನು ಹಾಕಿಸುವೆನು. ಜಮೀನಿನ ಅರ್ಧ ಭಾಗದಲ್ಲಿ ಹೂದೋಟ ನಿರ್ಮಿಸುವೆನು. ಅರ್ಧ ಭಾಗದಲ್ಲಿ ಮಕ್ಕಳಿಗೆ ಆಟವಾಡಲು ಅನುವು ಮಾಡಿಕೊಡುವೆನು. ಪ್ರಶ್ನೆ 2. ರೈತರು ಕೈಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಏನಾಗಬಹುದು? ಉತ್ತರ: ರೈತರು ನಮ್ಮ ದೇಶದ ಆಸ್ತಿ ಮತ್ತು ಬೆನ್ನೆಲುಬು ಕೂಡ ಹೌದು. ರೈತರು ತಮ್ಮ ಕೆಲಸದಲ್ಲಿ ತೊಡಗಿದರೇನೆ ನಮ್ಮ ನಿತ್ಯ ದಿನಚರಿ ಸಾಗುತ್ತದೆ. ಏಕೆಂದರೆ ಒಂದು ದೇಶ, ರಾಜ್ಯ, ಜಿಲ್ಲೆ, ಹಳ್ಳಿಗಳು ಪ್ರಗತಿಯನ್ನು ಹೊಂದಬೇಕಾದರೆ ಆಯಾ ಪ್ರದೇಶದ ರೈತರು ಬೆಳೆಯುವ ಬೆಳೆಯ ಮೇಲೆ ಅವಲಂಬಿಸಿರುತ್ತದೆ. ಒಂದು ವೇಳೆ ರೈತರು ಕೈಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ತಿನ್ನುವ ಊಟಕ್ಕೂ ಹಾಹಾಕಾರ ಉಂಟಾಗಿ ಜನ ತತ್ತರಿಸಿ ಹೋಗುವರು. ರೈತ ಬಿತ್ತಿದರೆ ಜಗತ್ತು ನಗುವುದು, ಇಲ್ಲದಿದ್ದರೆ ಜಗತ್ತು ಅಳುವುದು. ಒಗಟು ಓದಿ ಆನಂದಿಸು. 1. ಅಕ್ಕ ಅಕ್ಕ ಗಿಡ ನೋಡು, ಗಿಡದ ಮೇಲೆ ಕಾಯಿ ನೋಡು, ಕಾಯಿ ತಿಂದೋರ ಬಾಯಿ ನೋಡು. ಉತ್ತರ: ಹಲಸಿನ ಹಣ್ಣು. 2. ಅಡ್ಡ ಮರದಲ್ಲಿ ಬೊಡ್ಡ ಕುಳಿತಿದ್ದಾನೆ. ಉತ್ತರ: ತೆಂಗಿನಕಾಯಿ. 3. ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ. ಉತ್ತರ: ಮಲ್ಲಿಗೆ ಅಥವಾ ಮಲ್ಲಿಗೆ ಹೂವು. 4. ಮಣ್ಣು ಕೊರೆದೆ ಕಲ್ಲು ಸಿಕ್ಕಿತು, ಕಲ್ಲು ಕೊರೆದೆ ಬೆಳ್ಳಿ ಸಿಕ್ಕಿತು, ಬೆಳ್ಳಿ ಕೊರೆದೆ ನೀರು ಸಿಕ್ಕಿತು. ಉತ್ತರ: ಏಲಕ್ಕಿ. ಅರ್ಥ ಗಮನಿಸು. ಮಲೆನಾಡು ಪಶ್ಚಿಮ ಘಟ್ಟಗಳಿಂದ ಕೂಡಿದ ಕರ್ನಾಟಕದ ಭೂಭಾಗ. ಪೈರು ತೆನೆ ಕೂಡಿದ ಬೆಳೆ. ನೊಗ ನೇಗಿಲನ್ನು ಎಳೆಯಲು ಎತ್ತಿನ ಕತ್ತಿನ ಮೇಲೆ ಇಡುವ ಉದ್ದವಾದ ಮರದ ದಿಂಡು. ನೇಗಿಲು ಭೂಮಿಯನ್ನು ಉಳುವ ಸಾಧನ. ಯಂತ್ರ ಕೆಲಸ ಮಾಡುವ ಸಾಧನ. ಸೂಕ್ಷ್ಮ ಅತ್ಯಂತ ಚಿಕ್ಕದಾಗಿರುವಂತಹದ್ದು. ತೋಟಗಾರಿಕೆ ತೋಟವನ್ನು ಬೆಳೆಸುವುದು. ಅಂತರ್ಜಲ ಭೂಮಿ ಒಳಗಿನ ನೀರು. ಬದು ಹೊಲ ಗದ್ದೆಗಳ ಅಂಚಿನಲ್ಲಿ ರಚಿಸಿದ ಮಣ್ಣಿನ ದಂಡೆ. ಹೊಂಡ ನೀರು ತುಂಬಿದ ತಗ್ಗು ಪ್ರದೇಶ.